ಮೇಡಮ್, ಈಗ ಬಿಗ್ ಬಾಸ್ ಸೀಸನ್ 11 ಕಂಪ್ಲೀಟ್ ಆಗಿದೆ. ಈಗಾಗಲೇ ನೀವೆಲ್ಲರೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲನೂ ಕೂಡ ಬ್ಯುಸಿ ಆಗಿದ್ದೀರಾ. ಸೊ ಒಂದು ಹೊರಗಡೆ ಬಂದಮೇಲೆ 12ಕ್ಕೆ ಇನ್ನೇನು ಕೆಲವಷ್ಟು ದಿನಗಳಷ್ಟೇ ಬಾಕಿ ಇದೆ. ಸೊ ಮತ್ತೆ ಕಿಚ್ಚ ಸುದೀಪ್ ಅವರೇ ಆ ಒಂದು ವೇದಿಕೆಯನ್ನು ಅಲಂಕರಿಸ್ತಾರೆ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿಬರ್ತದೆ. ಈಗಾಗಲೇ ಕಲರ್ಸ್ ಕನ್ನಡ ಕೂಡ ಅವ್ರಿಗೆ ಅಪ್ರೋಚ್ ಮಾಡುವಂತಹ ವಿಧಾನದಲ್ಲಿ ತೊಡಗಿಸ್ಕೊಂಡಿದೆ ಅಂತ. ನೀವು ಏನು ಹೇಳ್ತೀರಾ ಅವರನ್ನು ಹತ್ತಿರದಿಂದ ನೋಡಿರುವಂಥವ್ರು? ನನಗನ್ಸೋದು ನಂಗೆ ಸಂಶಯನೇ ಇಲ್ಲ, ಸುದೀಪ್ ಸರ್ರೇ ಹೋಸ್ಟ್ ಮಾಡ್ತಾರೆ 12 ಕೂಡ. ಕಲರ್ಸ್ ಅವರು ಡೆಫಿನೆಟ್ಲಿ ಅವರನ್ನು ಒಪ್ಪಿಸ್ತಾರೆ, ಸರು ಒಪ್ಕೊಳ್ತಾರೆ, ಮಾಡ್ತಾರೆ, ನೋ ಡೌಟ್. ಸೀಸನ್ 11ರಲ್ಲಂತೂ ನಿಮಗೆ ಒಂದು ವಾರ ಅಷ್ಟೇ ಗಡುವಿತ್ತು. 12ರಲ್ಲಿ ಏನಾದ್ರು ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಸಿಗ್ತಾರೆ ಹೋಗ್ತೀರಾ ಅಂತ? ಇಲ್ಲ, ಯಾಕಂತಂದರೆ ನಾನು ಸಿಕ್ಕಾಪಟ್ಟೆ ಇವಾಗ ನನ್ನ ಜವಾಬ್ದಾರಿಗಳು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಮಗ ಆಲ್ರೆಡಿ ಅಮೇರಿಕಾದಲ್ಲಿ ಓದ್ತಾ ಇದ್ದಾನೆ. ಈಗ ಮಗಳು ಕೂಡ ಅಲ್ಲಿ ಹೋಗ್ತಾ ಇರೋದ್ರಿಂದ ನಿಮಗೆ ಗೊತ್ತು, ಹೆಣ್ಮಕ್ಳು ಸ್ವಲ್ಪ ಹಾಗಾಗಿ ಹೋಗೋದು ಬರೋದು ಎಲ್ಲ ಜಾಸ್ತಿ ಇರುತ್ತೆ. ಹಾಗಾಗಿ ಸಂಶಯನೇ. ಲಾಸ್ಟ್ ಟೈಮ್ ಹೇಳಿದ್ರಿ ಮಗಳೇ ಹೋಗು ಅಂತ ಫೋರ್ಸ್ಫುಲಿ ಮಾಡಿದ್ದಕ್ಕೆ ನಾನು ಹೊರಟೆ ಹಾಗಾಗಿ ಅಂತ ಹೇಳ್ಬಿಟ್ಟು. ಈ ಸಲ ಏನಾದ್ರೂ ಅವರೇ ಹೋಗಿ ಅಂದರೆ ಮತ್ತೆ ಹೋಗ್ತೀರಾ ಅಂತ? ಈ ಸಲ ಇನ್ನು ಅವಳು ಹೋಗು ಅನ್ನೋದು ಡೌಟು. ಅದಲ್ಲದೆ ಕಳೆದ ಬಾರಿ ಒಂದು ವಾರಕ್ಕೆ ಬಂದಿದ್ದಲ್ಲ. ಸೊ ಹಾಗಾಗಿ ಆಮೇಲೆ ಸಾಕಷ್ಟು ಬದಲಾವಣೆಗಳಾಗಿದೆ. ಇವಾಗ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇಲ್ಲ, ಅವರು ಹೋಗು ಅನ್ನೋದು ಡೌಟು. ಒಂದು ಅನುಭವ ಇರಲಿ ಅಂತ ಹೇಳಿದ್ಲು. ಅದೇನು ಅಂತ ಅನ್ನೋದು ಒಂದು ಅನುಭವ ಸಿಗಲಿ ನಿಮಗೆ ಅಂತ ಹೇಳಿದ್ಲು. ಅದು ಸಿಕ್ತು, ಸೊ ಡನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.